ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಆನ್ಲೈನ್ ಬಿಸ್ನೆಸ್ ಯೋಗ ಅಂದರೆ ನೀವು ಆನ್ಲೈನ್ ಮೂಲಕ ನಿಮಗೆ ಲಾಭ ಆಗುವಂಥ ಒಂದು ಯೋಗ ಮತ್ತು ಆನ್ಲೈನ್ ಮೂಲಕ ವ್ಯಾಪಾರ ವಹಿವಾಟು ಮಾಡುವಂಥ ಒಂದು ಯೋಗ, ಆನ್ಲೈನ್ ಮೂಲಕ ಮಾರ್ಕೆಟಿಂಗ್ ಮಾಡುವಂಥ ಒಂದು ಯೋಗ, ಈ ಥರ ಆನ್ಲೈನ್ ಬಿಸ್ನೆಸ್ ಮಾಡುವಂಥ ಒಂದು ಯೋಗ. ಇದರಲ್ಲಿ ಸೋಷಿಯಲ್ ಮೀಡಿಯಾ ಕೂಡ ಬರ್ತದೆ, ಯೂಟ್ಯೂಬ್, ಫೇಸ್ಬುಕ್ ಎಲ್ಲನೂ ಬರ್ತದೆ. ಅಂತೂ ನೀವು ಆನ್ಲೈನಲ್ಲಿ ಒಂದು ಗಳಿಕೆ ಮಾಡುವಂಥ ಒಂದು ಯೋಗ ಜಾತಕದಲ್ಲಿ ಯಾವ ಥರ ಒಂದು ಫಾರ್ಮ್ಯಾಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಪಾಗಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಆನ್ಲೈನ್ ಬಿಸ್ನೆಸ್ ಮಾಡಲಿಕ್ಕೆ 3 ನಮೂನೆ ಕಾರಣ ಆಗುತ್ತೆ. ಉದಾಹರಣೆಗೆ ನಾವು ಇದನ್ನು ಲಗ್ನ ತಿಳ್ಕೊಂಡ್ರೆ 1, 2, 3 ಈಗ 3 ನಮೂನೆ ಅಂತ ಹೇಳಿದ್ರೆ ಇದು ಮೀಡಿಯಾ. 3 ನಮೂನೆ ಅಂತ ಹೇಳಿದ್ರೆ ಅದು ಮೀಡಿಯಾ ಆಗುತ್ತೆ. ಈ 3 ನಮೂನೆಯಿಂದಲೇ ನೀವು ಸೋಷಿಯಲ್ ಮೀಡಿಯಾ ಅಂದರೆ ಆನ್ಲೈನನ್ನು ಜಾತಕದಲ್ಲಿ ಗುರುತಿಸ್ತಾರೆ. ಈ 3 ನಮೂನೆ ತುಂಬ ಸ್ಟ್ರಾಂಗ್ ಇರಬೇಕು. 3 ನಮೂನೆ ಮತ್ತು ಹಣ ಸ್ಥಾನಕ್ಕೆ ಲಿಂಕ್ ಇರಬೇಕು. ಆವಾಗ ನಿಮಗೆ ಪಾಸಿಬಲ್ ಇದೆ, ನೀವು ಆನ್ಲೈನ್ ಮೂಲಕ ಗಳಿಕೆ ಮಾಡಲಿಕ್ಕೆ ಪಾಸಿಬಲ್ ಇದೆ. ಇದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಯೋಗ ಇದ್ದರೆ ಮಾತ್ರ ನೀವು ಆನ್ಲೈನಲ್ಲಿ ಗಳಿಕೆ ಮಾಡಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಅದ್ರ ಸಾಧ್ಯ ಇಲ್ಲ. ನೀವು ಸುಮ್ಮನೆ ಪೋಸ್ಟ್ ಮಾಡ್ತಾ ಇರಬೇಕು ಅಷ್ಟೇ. ನಿಮಗೆ ರಿಯಲಿಯಾಗಿ ಅರ್ನಿಂಗ್ ಮಾಡಬೇಕಂತ ಹೇಳಿದ್ರೆ ನಾನು ಹೇಳಿರುವಂಥ ಒಂದು ಕಾಂಬಿನೇಷನ್ ಇರಬೇಕು. ಮೊದಲನೇದಾಗಿ 3 ಮತ್ತು 11ನೇ ಮನೆ ಪರಸ್ಪರ ವಿನಿಮಯ ಮಾಡಿಕೊಂಡ್ರೆ, ಇಲ್ಲಿ 3ನೇ ಮನೆ ಮತ್ತು 11ನೇ ಮನೆ, ಇದು 3 ಮತ್ತು 11 ಪರಸ್ಪರ ವಿನಿಮಯ ಆದರೆ ಅವರಿಗೆ ಆನ್ಲೈನ್ ಮೂಲಕ ಒಂದು ಅರ್ನಿಂಗ್ ಮಾಡಲಿಕ್ಕೆ ಚಾನ್ಸ್ ಇದೆ. ಉದಾಹರಣೆಗೆ ಇಲ್ಲಿ 3ನೇ ಮನೆ ಅಧಿಪತಿ ಯಾರಾಗ್ತಾರೆ ಅಂದರೆ ಗುರು ಆಗ್ತಾರೆ. ಇಲ್ಲಿ 11ನೇ ಮನೆ ಅಧಿಪತಿ ಯಾರಾಗ್ತಾರೆ, ಇಲ್ಲಿ ಮಂಗಳ. ಈ 3 ಮತ್ತು 11 ಲಿಂಕ್ ಆದರೆ, ಉದಾಹರಣೆಗೆ 3ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿದ್ದರೆ, 11ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿದ್ದರೆ, ಅಥವಾ 3, 11ನೇ ಅಧಿಪತಿ ಒಂದೇ ಜೊತೆಯಾಗಿದ್ದರೆ, ಅಥವಾ 3ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ ಇಲ್ಲಿ 3ರಲ್ಲಿದ್ದರೆ, ಅಥವಾ ಇಲ್ಲಿ 11ರಲ್ಲಿದ್ದರೆ ಈ ಥರ ಯೋಗ ಆಗುತ್ತೆ. ಈ ಥರ ಯೋಗ ಇದ್ದರೆ ನೀವು ಆನ್ಲೈನ್ ಮೂಲಕ ನೀವು ಬಿಸ್ನೆಸ್ ಮಾಡ್ಬೋದು. ಆನ್ಲೈನ್ ಮೂಲಕ ಸಂಪಾದನೆ ಮಾಡುವಂಥ ಒಂದು ಚಾನ್ಸ್ ಇರ್ತದೆ. 3 ಮತ್ತು 11ನೇ ಮನೆ ಅಧಿಪತಿಗಳು ಲಿಂಕ್ ಆಗಿರ್ಬೋದು ಅಥವಾ ಕನೆಕ್ಷನ್ ಇರಬೇಕು. ಅಥವಾ 3ನೇ ಮನೆಗೆ 11ನೇ ಮನೆ ದೃಷ್ಟಿ ಇದ್ದರೆ, 11ನೇ ಮನೆಗೆ 3ನೇ ಮನೆ ಅಧಿಪತಿ ದೃಷ್ಟಿ ಇದ್ದರೂ ಕೂಡ ನಿಮಗೆ ಆನ್ಲೈನ್ ಮೂಲಕ ನಿಮಗೆ ಅರ್ನಿಂಗ್ ಮಾಡಲಿಕ್ಕೆ ಸಾಧ್ಯತೆ. ನೆಕ್ಸ್ಟ್ ಬಂದುಬಿಟ್ಟು 2ನೇದು, ಲಗ್ನದಲ್ಲಿ ನಾನು ಏನಾದರೂ 3ನೇ ಮನೆ ಅಧಿಪತಿ ಇದ್ದರೆ, ಉದಾಹರಣೆಗೆ ಇದು ಲಗ್ನ ಆಗಿ ಇಲ್ಲಿ ಏನಾದರೂ 3ನೇ ಮನೆ ಅಧಿಪತಿ ಅಂದರೆ ಗುರು ಇದ್ದರೆ, ಇಲ್ಲಿ 3ನೇ ಮನೆ ಅಧಿಪತಿ ಆಗ್ತಾರೆ, ಗುರು ಆಗ್ತಾರೆ. ಲಗ್ನದಲ್ಲಿ ಏನಾದರೂ 3ನೇ ಮನೆ ಅಧಿಪತಿ ಇದ್ದರೂ ಕೂಡ ನಿಮಗೆ ಆನ್ಲೈನಲ್ಲಿ ಅರ್ನಿಂಗ್ ಮಾಡಲಿಕ್ಕೆ ಚಾನ್ಸ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು 3ರಲ್ಲಿ 2ನೇ ಮನೆ ಅಧಿಪತಿ ಇದ್ದರೆ, ಇಲ್ಲಿ 3ನೇ ಮನೆಯಲ್ಲಿ 2ನೇ ಮನೆ ಅಧಿಪತಿ, ಇಲ್ಲಿ 2ನೇ ಮನೆ ಅಧಿಪತಿ ಯಾರಾಗ್ತಾರೆ, ಶನಿ. 3ನೇ ಮನೆಯಲ್ಲಿ 2ನೇ ಮನೆ ಅಧಿಪತಿ ಇದ್ದರೂ ಕೂಡ ನಿಮಗೆ ಆನ್ಲೈನಲ್ಲಿ ಅರ್ನಿಂಗ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ 2ನೇ ಮನೆ ಅಂತ ಹೇಳಿದ್ರೆ ಧನಸ್ಥಾನ, ಅರ್ನಿಂಗ್. ಇಲ್ಲಿ 2ನೇ ಮನೆ ಅಧಿಪತಿ ಏನಾದರೂ 3ನೇ ಮನೆಗೆ ಬಂದರೆ, ಅಥವಾ 3ನೇ ಮನೆ ಅಧಿಪತಿ 2ನೇ ಮನೆಗೆ ಬಂದರೂ ಕೂಡ ನಿಮಗೆ ಆನ್ಲೈನ್ ಮೂಲಕ ನಿಮಗೆ ಅರ್ನಿಂಗ್ ಮಾಡಲಿಕ್ಕೆ ಬಹುತೇಕ ಚಾನ್ಸ್ ಇರ್ತದೆ. ಅಂದರೆ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ಈ ಥರ ನೀವು ಅರ್ನಿಂಗ್ ಮಾಡಲಿಕ್ಕೆ ಚಾನ್ಸ್ ಇದೆ. ಮತ್ತು 2ನೇ ಮನೆ ಅಂದರೆ ಧನಸ್ಥಾನ. ಇಲ್ಲಿ 3ನೇ ಮನೆ ಅಧಿಪತಿ ಇದ್ದರೆ, ಅಥವಾ 2ನೇ ಮನೆ ಅಧಿಪತಿ 3ನೇ ಮನೆಗೆ ಹೋದರೆ, ಅಥವಾ ಇವೆರಡು ಗ್ರಹಗಳು ಒಟ್ಟಿಗೆ ಸಂಯೋಗಿದ್ದರೆ ಕೂಡ ಪಾಸಿಬಲ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು 3ನೇ ಮನೆಯಲ್ಲಿ ಏನಾದರೂ ರಾಹು ಗ್ರಹ ಇದ್ದರೆ, ಉದಾಹರಣೆಗೆ ಇದೇನಾದರೂ ಲಗ್ನ ಆಗಿ ಇಲ್ಲೇನಾದರೂ ರಾಹು ಗ್ರಹ ಇದ್ದರೆ, ಇಲ್ಲಿ 3ನೇ ಮನೆಯಲ್ಲಿ ರಾಹು ಗ್ರಹ ಇದ್ದರೂ ಕೂಡ ನಿಮಗೆ ಆನ್ಲೈನಲ್ಲಿ ಅರ್ನಿಂಗ್ ಮಾಡಲಿಕ್ಕೆ ಚಾನ್ಸ್ ಇದೆ. ಮತ್ತು 3ನೇ ಮನೆಯಲ್ಲಿ 11ನೇ ಮನೆ ಅಧಿಪತಿ ಇದ್ದರೆ ಇದು ಕೂಡ ಚಾನ್ಸ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು 3 ಮತ್ತು 11ನೇ ಮನೆ ಮಿಥುನ ಅಥವಾ ಕುಂಭರಾಶಿ ಆಗಿದ್ದರೆ, ಉದಾಹರಣೆಗೆ ಮಿಥುನ ರಾಶಿ ಏನಾದರೂ 3ನೇ ಮನೆ ಆಗಿದ್ದರೆ, ಉದಾಹರಣೆಗೆ ಇದು ಮೇಷ ಲಗ್ನ ಆಗಿ ಇದು 3ನೇ ಮನೆ ಆಗಿದ್ದರೆ, ಅಥವಾ ಕುಂಭರಾಶಿ ಏನಾದರೂ 3ನೇ ಮನೆ ಆಗಿದ್ದರೆ, ಇದು ವೃಶ್ಚಿಕ ಲಗ್ನ ಆಗಿ
ಧನು ಲಗ್ನ ಆಗಿ ಕುಂಭರಾಶಿ ಮೂರ್ಣಮನ್ನಾಗಿದ್ದರೂ ಕೂಡ ನಿಮಗೆ ಆನ್ಲೈನಲ್ಲಿ ಅರ್ನಿಂಗ್ ಮಾಡಲಿಕ್ಕೆ ಚಾನ್ಸ್ ಇದೆ. ಇದು ಆನ್ಲೈನ್ ಮುಖಾಂತರ ಅರ್ನಿಂಗ್ ಮಾಡುವಂಥ ಒಂದು ಯೋಗ. ಆನ್ಲೈನ್ ಮೂಲಕ ಇಂಟರ್ನೆಟ್ ಮೂಲಕ ನಿಮಗೆ ಹಣ ಬರುವಂಥ ಒಂದು ಯೋಗ. ಇನ್ನೊಂದು ಸಲ ಪೂರ್ತಿ ಪುನಃ ಹೇಳ್ತೀನಿ ನೋಡಿ. ಮೂರನೇ ಮನೆ ಅಂತ ಹೇಳಿದ್ರೆ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಈ ಮೂರನೇ ಮನೆಗೂ ಮತ್ತು 11ನೇ ಮನೆ 2ನೇ ಮನೆಗೂ ಲಿಂಕ್ ಇರಬೇಕು. 11ನೇ ಮನೆ ಅಂತ ಹೇಳಿದ್ರೆ ನಿಮಗೆ ಬರುವಂಥ ಲಾಭ, 2ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಹಣ ಮತ್ತು ಲಗ್ನಕ್ಕೆ ಕೂಡ ಲಿಂಕ್ ಇರಬೇಕು. ಇವಾಗ ಈ ಥರ ಇದ್ದರೆ ಮಾತ್ರ ನಿಮಗೆ ಆನ್ಲೈನ್ ಮೂಲಕ ಅರ್ನಿಂಗ್ ಮಾಡಲಿಕ್ಕೆ ಚಾನ್ಸ್ ಇದೆ. ನಿಮಗೆ ಜಾತಕ ವಿಚಾರ ಮಾಡಬೇಕಾದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934. ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದ್ರೆ ನಿಮಗೆ ಜಾತಕದ ಡೀಟೇಲ್ಸ್ ತಿಳಿಸಿಕೊಡ್ತೇನೆ. ಇಷ್ಟರಲ್ಲಿ ಬೇರೆ ಸಿಗೋದು. ನಮಸ್ಕಾರ.